ಈ ಪೀಠಕ್ಕೆ ಪೀಠಾಧ್ಯಕ್ಷ ಅಂತ ಹೇಳಿ ಕರಿತೀವೋ, ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳನ್ನು ಕರಿತೀವೋ ಅವರು ನಾವು ದೇವರಂತ ಕಾಣಕ್ಕೆ ಸಾಧ್ಯ ಆಗಲ್ಲ. ದೇವ್ರ ರೂಪದಲ್ಲಿದ್ದಂಥವ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರನ್ನಂತ ಮಾತನ್ನ ಹೇಳ್ಬೇಕಾಗುತ್ತೆ. ಇವತ್ತಿನ 365 ದಿನಗಳ ಕಾಲ 365 ದಿನಗಳ ಕಾಲ ಪೂಜೆ ಮಾಡ್ಬೇಕು. ಒಂದು ಸಾರಿ ಪೂಜೆ ಮಾಡಿ ನೋಡೋಣ, ನಿಷ್ಠೆಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡ್ರಿ. ಇವತ್ತು ನಿಷ್ಠೆಯಿಂದ ಪೂಜೆ ಮಾಡ್ಲಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ, ಮಂಜುನಾಥನ ದೇವಸ್ಥಾನ ಮೇಲೆ, ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತ ಕಪ್ಪು ಮಸಿಯನ್ನು ಬೆಳೆಯಂತ ಕೆಲಸ ಮಾಡಿದಾರ. ಸಿದ್ದರಾಮಯ್ಯರೇ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿದ್ದು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ, ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರ ಅನ್ನಂತ ಮಾತನ್ನ ಹೇಳ್ತೀನಿ. ಅಧಿಕಾರವನ್ನು ಕಳ್ಕೊಂತಾರ ನೋಡ್ರಿ, ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂತಾರ. ಏನಿವತ್ತು ಅಧಿಕಾರವನ್ನು ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಂತ ಮಾತನ್ನು ಹೇಳ್ತೀನಿ. ಸ್ವಾಮಿ, ಇವತ್ತು ನೀವೆಲ್ಲರೂ ಕೂಡ SIT ಮಾಡುವಂತ ಟೈಮಲ್ಲಿ ಯಾರ ಕೇಳಿ SIT ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು? ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಮಾಡ್ತಾರಂತ ಹೇಳ್ತಾರ. ಅಲ್ರಿ, ಯಾರು ಷಡ್ಯಂತ್ರ ಮಾಡ್ತಾರ? ನಿಮ್ಮ ಭಾರತೀಯರ ಷಡ್ಯಂತ್ರ ಮಾಡ್ತಾರ. ನಿಮ್ಮ ಸಚಿವ ಸಂಪುಟದಲ್ಲಿದ್ದಂಥವ್ರು ಯಾರು ಮಾತಾಡ್ತೀರಿ? ಗೃಹ ಮಂತ್ರಿಗಳು ಮಾತಾಡ್ತಾರ, ಮುಖ್ಯಮಂತ್ರಿಗಳು ಮಾತಾಡ್ತಾರ, ಮುಜರಾಯಿ ಮಂತ್ರಿಗಳು ಎಲ್ಲಿದ್ದಾರ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂತ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಮಾತಾಡಬೇಡ ಅಂತ ಹೇಳ್ತಾರ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ, ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರ. ಸ್ವಾಮಿ, SIT ಕೊಡಂತ ವಿಚಾರದಲ್ಲಿ RCB ತಂಡ ಗೆದ್ದು ಬಂದಂತ ಟೈಮಲ್ಲಿ 11 ಮಂದಿ ತೀರ್ಕೊಂಡೋದ್ರಲ್ಲ, ಅವತ್ತೇ SIT ಯಾಕೆ ಕೊಟ್ಟಿಲ್ಲ? ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ನೋಡಿರಬಹುದು. ಏನಿವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಟೈಮಲ್ಲಿ ತಾವು ಬ್ರದರ್ಸ್ ಅಂತ ಕರೀತೀರಿ. ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ ಬ್ಲಾಸ್ಟ್ ಆದಂತ ಟೈಮಲ್ಲಿ ನಮ್ಮ ಸ್ನೇಹಿತರಿಂದ ಕಲಿತೀರಿ. ಬಾಂಬ್ಗಳು ತಯಾರಿ ಮಾಡೋಂಥವ್ರನ್ನ ನಮ್ಮ ಬಂಧುಗಳಂತ ಕರೀತೀರಿ. ಆದರೆ ಧರ್ಮಸ್ಥಳವನ್ನು ಉಳಿಸೋಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು, ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಕರಿತೀರಲ್ಲ ತಾವೆಲ್ಲರೂ ಕೂಡ. ಸ್ವಾಮಿ, ಇವತ್ತು ಹೇಳ್ತಾ ಇದ್ದೀನಿ ನಾನು, ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ. ಇವತ್ತು SC/ST ಜನಾಂಗದ ಹಣವನ್ನು ನುಂಗಿದ್ರಿ. SC/ST ಜನಾಂಗದ ಹಣವನ್ನು ನುಂಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ. ಎಲ್ಲ ದೇವಸ್ಥಾನಗಳ ಹಣವನ್ನು ನುಂಗಿದ್ರಿ. ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ. ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಎಣಿಕೆ ಮಾಡಬೇಕು ಅನ್ನಂತ ಕಾರಣದಿಂದ ಮಂಜುನಾಥನ ಕೈ ಹಾಕಿದ್ರಿ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ. ಈ ಭಾಗದ ಸ್ಪೀಕರ್ ಆಗಿರಂತ UT ಖಾದರ್ ತಾವು ಹೊರಗಡೆ ಬರ್ರಿ. ವೀರೇಂದ್ರ ಹೆಗಡೆ ಅವರ ಏನು ಇವತ್ತು ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ. ಯಾರ್ಯಾರು ಶಾಸಕರಿದ್ರ ಹೊರಗಡೆ ಬರ್ರಿ. ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ? ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ, ಹೊರಗಡೆ ಬಂದು ಮಾತಾಡ್ರಿ. ಹಿಂದೂ ಧಾರ್ಮಿಕ ಸ್ಥಳವನ್ನು ಉಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ
ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು, ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ, ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು, ಧರ್ಮ ಉಳಿಬೇಕು, ಧರ್ಮವನ್ನು ನಾವು ರಕ್ಷಣೆ ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅನ್ನಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯಾರು ಆ ಹೆಣ್ಮಗಳು ಅನನ್ಯ ಭಟ್ಟು, ಯಾರು ಸುಜಾತ ಭಟ್ಟು 70 ವರ್ಷ ಆದಂಥ ಹೆಣ್ಮಗಳನ್ನ ಬೆಳಗ್ಗಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ, ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ. ಸ್ವಾಮಿ, ಸರ್ಕಾರ ಆ ಹೆಣ್ಮಗಳು 70 ವರ್ಷ ಆದಂಥ ಹೆಣ್ಮಗಳಿಗೇನಾಗಲಿ ಆ 2,000 ರೂಪಾಯಿ ಕೊಡೋಂಥ ಕೆಲಸ ಮಾಡಿದಿರಾ ಅನ್ನಂಥದ್ದು ಸರ್ಕಾರ ಕೇಳ್ತೀನಿ. 2,000 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತೀನಿ. ಅದಕ್ಕೋಸ್ಕರವಾಗಿ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು, ಸಮಯ ಆಗ್ತಿರೋ ಕಾರಣ ನೀವೆಲ್ಲರೂ ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಕೂಡ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ಸೇರಿಕೊಳ್ಳ್ರಿ. ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗಿತೇನಂತಲ್ಲ, ಇದು ಪ್ರಾರಂಭ. ಇನ್ನು ಅನೇಕ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡೋಣ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಪ್ರಸಾದದ ವ್ಯವಸ್ಥೆ ಇದೆ, ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೊಮ್ಮೆ ಹೇಳ್ತಾನೆ ಸುರಕ್ಷಿತವಾಗಿ ತಮ್ಮ ಊರುಗಳಿಗೆ ತಲುಪಬೇಕು ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವ್ರು ಮಾತಾಡ್ತಾರೆ. ದಯವಿಟ್ಟು ಅವ್ರ ಮಾತುಗಳನ್ನು ಕೇಳಬೇಕು. ಪ್ರತಾಪ್ ಸಿಂಹ ನಾಯಕರು, ವೀರೇಂದ್ರ ಹೆಗಡೆ ಅವರು ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಓದಬೇಕು ದಯವಿಟ್ಟು. ಬ್ರಿಜೇಶ್ ಅಣ್ಣ, ಪ್ರತಾಪ್ ಸಿಂಹ ಒಂದು ನಿಮಿಷ, ನಾಯಕ ಅಲ್ಲೇ ರೀ ಒಂದು ನಿಮಿಷ. ವೀರೇಂದ್ರ ಹೆಗಡೆಜಿಯವರು ಧರ್ಮಾಧಿಕಾರಿಗಳು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಅವರು ಓದ್ತಾರೆ. ಅದಾದ ನಂತರದಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟ ಅವರು ಮಾತನಾಡ್ತಾರೆ. ಕೊನೆಯ ಭಾಷಣ ದಯವಿಟ್ಟು. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮನ್ನುದ್ದೇಶಿಸಿ ಕಳಿಸಿರುವಂತಹ ಈ ಸಂದೇಶವನ್ನು ಓದ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಮೌನವಾಗಿ ಈ ಸಂದೇಶವನ್ನು ಕೇಳಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ನೆರೆದಿರುವ ರಾಜ್ಯದ ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಹಾಗೂ ಕ್ಷೇತ್ರದ ಭಕ್ತರಿಗೆ ನನ್ನ ಅಭಿನಂದನೆಗಳು. SIT ತನಿಖೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ. ಕಳೆದ ಹಲವು ದಿನಗಳಿಂದ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಅಪವಾದ ಬರುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು. ಈ ಎಲ್ಲ ಬೆಳವಣಿಗೆಗಳು ನಮಗೂ ಕೂಡ ಬೇಸರ ತಂದಿದೆ. ಆದರೆ ನಾವು ಸತ್ಯ ನ್ಯಾಯದಿಂದ ನಡೆಯುವುದರಿಂದ ನಮಗೆ ಭಯವಿಲ್ಲ. SIT ತನಿಖೆಯನ್ನು ನಾವು ಮೊದಲನೇ ದಿನದಿಂದ ಸ್ವಾಗತಿಸಿದ್ದೇವೆ. ನಮ್ಮ ಕೋರಿಕೆ ಇಷ್ಟೇ, ಪ್ರಕರಣ ಸಂಪೂರ್ಣ ನ್ಯಾಯಯುತವಾಗಿ ತನಿಖೆಯಾಗಬೇಕು ಹಾಗೂ ಸತ್ಯ ಹೊರಬರಬೇಕು. ರಾಜ್ಯದ ವಿವಿಧ ರಾಜಕೀಯ ಪಕ್ಷಗಳು ಶ್ರೀ ಕ್ಷೇತ್ರದ ಪರವಾಗಿ ನಿಂತಿದ್ದೀರಿ. ಇದು ನಮಗೆ ತುಂಬ ಸಂತೋಷ ತಂದಿದೆ. ನೀವೇ ಕ್ಷೇತ್ರದ ಸಂಪತ್ತು ತೂಕ ಮಾಡಬೇಕಾದರೆ ಇಂದು ನೆರೆದಿರುವ ಭಕ್ತರನ್ನು ನೋಡಬೇಕು. ನಂಬಿ ಕರೆದರೆ ಓಗೊಡನೆ ಶಿವ ಎಂಬ ಮಾತಿದೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶ್ರೀ ಮಂಜುನಾಥ ಸ್ವಾಮಿ ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೇವರ ಮೇಲಿನ ಭಕ್ತಿಗೆ ಹಾಗೂ ಕ್ಷೇತ್ರದ ಮೇಲಿನ ಅಭಿಮಾನದಿಂದ ಇಲ್ಲಿ ನೆರೆದಿರುವ ಎಲ್ಲ ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮ ದೇವತೆಗಳು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಡಿ ವೀರೇಂದ್ರ ಹೆಗ್ಗಡೆಯವರು. ಧನ್ಯವಾದ. ಭಾರತ್ ಮಾತಾ ಕೆ. ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಧರ್ಮಸ್ಥಳದ ಈ ಸತ್ಯ ನ್ಯಾಯ
ಪುಣ್ಯದ ಮಣ್ಣಿನಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರೇ ಮತ್ತು ಎಲ್ಲ ನಮ್ಮ ಪಾರ್ಟಿಯ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಮಸ್ತ ಹಿಂದೂ ಸಮಾಜದ ಬಂಧುಗಳೇ, ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಬಂಧುಗಳೇ, ಧರ್ಮಸ್ಥಳದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಮ್ಮೆಲ್ಲರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುವಂಥ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಕ್ಷೇತ್ರ ಶ್ರೀ ಅಣ್ಣಪ್ಪನ ಸಾನ್ನಿಧ್ಯವನ್ನು ಅಪಮಾನ ಮಾಡುವಂಥ, ಅವಮಾನ ಮಾಡುವಂಥ, ಅವಹೇಳನ ಮಾಡುವಂಥ ಒಂದು ಕೆಲಸ ಏನು ನಡೀತಾ ಇದೆ, ಇದು ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾದಂಥ ಘಟನೆ ಅಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿ ಕಳೆದೊಂದು 30-35 ವರ್ಷಗಳಿಂದ ಈ ಭಾಗದ ಜನ ಹಿಂದುತ್ವಕ್ಕೋಸ್ಕರ ನಿಂತಿದ್ದಾರೆ, ರಾಷ್ಟ್ರೀಯತೆಯ ಜೊತೆ ನಿಂತಿದ್ದಾರೆ. ರಾಷ್ಟ್ರದ ವಿಚಾರಕ್ಕೆ ಬರುವಾಗ ರಾಜಕೀಯವಾಗಿ, ಸಾಮಾಜಿಕವಾಗಿ ಒಟ್ಟಿಗೆ ಇದ್ದಾರೆ ಅನ್ನುವ ಕಾರಣಕ್ಕೆ ಈ ಭಾಗದ ಜನರನ್ನು ಒಡಿಬೇಕು, ಹಿಂದೂ ಸಮಾಜವನ್ನು ಒಡಿಬೇಕು, ಹಿಂದೂ ಭಾವನೆಗಳನ್ನು ಅವಹೇಳನ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ಭಾಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಹಿಂದೂ ಸಮಾಜದ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ. ನಮ್ಮೆಲ್ಲರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುವಂಥ ಆ ಮಂಜುನಾಥ ಸ್ವಾಮಿ ಹತ್ರ, ಅಣ್ಣಪ್ಪ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಇಷ್ಟೇ ಮಾಡೋದು, ಈ ಬಾರಿ ನಡೆದಿರುವಂಥ ಈ ಧರ್ಮಸ್ಥಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.